ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮಗೆ ಹೆಸರುಬೇಳೆ ಸಾಗು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಚಪಾತಿ ಜೊತೆಗೆ ಮತ್ತು ಇಡ್ಲಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ದೇಹಕ್ಕೂ ತುಂಬ ತಂಪು, ಮತ್ತು ಹೆಸರುಬೇಳೆ ತುಂಬ ತಂಪಿರೋದ್ರಿಂದ ಚಪಾತಿ ಸ್ವಲ್ಪ ಹೀಟ್ ಇರುತ್ತೆ ಅಲ್ವಾ, ಸೊ ಹಂಗಾಗಿ ಇದ್ರ ಜೊತೆ ಮಾಡಿಕೊಂಡ್ರೆ ಅದು ಕಾಂಬಿನೇಷನಿಂದ ನಿಮಗೆ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ನೋಡಿ. ಇದು ತುಂಬ ಈಸಿ, ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಬೇಗನೂ ಮಾಡ್ಕೊಬೋದು. ವೀಕ್ಷಕರು, ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನಂತ ತೋರಿಸ್ತೀನಿ. ಈರುಳ್ಳಿ ನೋಡಿ, ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ದೊಡ್ಡದೊಂದು ಟೊಮ್ಯಾಟೊ, ಮೆಣಸಿಕಾಯಿ ಮತ್ತು ಶುಂಠಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು, ಮತ್ತು ಕರಿಬೇವು, ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ಸುಲಿದು ಈ ರೀತಿ ಇಟ್ಕೊಬೇಕು, ಕೊತ್ತಂಬರಿ ಸೊಪ್ಪು, ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಹೆಸರು ಬೇಳೆನ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಅಂದರೆ ನಾವು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಈ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ನೋಡಿ. ಇವಾಗ ಹೆಸರು ಬೇಳೆನ ನಾನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಈ ಕುಕ್ಕರಲ್ಲೇ ಮಾಡ್ಕೊತಾ ಇರೋದು. ಪಾತ್ರೆಯಲ್ಲಾದರೆ ತುಂಬ ಹೊತ್ತಾಗುತ್ತೆ ಅಲ್ವಾ ಹೆಸರು ಬೇಳೆ ಬೇಯಿಸ್ಕೊಳೋದಕ್ಕೆ, ಸೊ ಹಂಗಾಗಿ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ನಾನು ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ, ಹೆಸರು ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರನೇ ನಾನು ಹಾಕ್ಕೊಂಡಿದ್ದೀನಿ ಇವಾಗ. ಯಾಕೆಂದರೆ ಫುಲ್ ನೀರು ಇವಾಗೆ ಹಾಕೊಂಡ್ಬಿಟ್ರೆ ಅದು ಹೆಸರು ಬೇಳೆ ಸ್ವಲ್ಪ ಉಬ್ಬರುತ್ತಲ್ವ, ಎಲ್ಲ ಸುರಿದೋಗುತ್ತೆ ನೋಡಿ. ಇವಾಗ ಒಂದು ಚಿಟಕಿ ಅರಿಶಿನ ಹಾಕ್ಕೊಂಡೆ, ಮತ್ತು ಇದು ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಕ್ಲೋಸ್ ಮಾಡಿ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ರಿಂದ 3 ವಿಸಲ್ ಬರ್ಸ್ಕೊಳ್ಳೋಣ ನೋಡಿ. ಇವಾಗ ಒಂದು 2 ರಿಂದ 3 ವಿಸಲ್ ಬಂದಾಗಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರೋದು. ಹೈ ಫ್ಲೇಮಲ್ಲಾದರೆ ಒಂದು 5 ರಿಂದ 6 ವಿಸಲ್ ಬರಬೇಕು ನೋಡಿ. ಈಗ ವಿಸಲ್ ತಣ್ಣಗಾಗಿದೆ. ಈಗ ಓಪನ್ ಮಾಡೋಣ, ಯಾವ ರೀತಿ ಬೆಂದಿದೆ ನೋಡಿಸ್ತೀನಿ ನೋಡಿ. ಎಲ್ಲನೂ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ. ಇವಾಗ ಬೆಂದಿರೋದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ನೋಡಿ. ಒಂದು ಬೌಲ್ಗೆ ಹಾಕ್ಕೊಂಡು ಅದೇ ಕುಕ್ಕರ್ಗೆ ನಾನು ಇವಾಗ ಒಗ್ಗರಣೆ ಹಾಕ್ಕೊತೀನಿ. ವೀಕ್ಷಕರೇ, ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ ನೋಡಿ. ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೋಡಿ ಅದೇ ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೊತೀನಿ. ಸೊ ಈ ನೀರೆಲ್ಲ ಕಾಣಿಸ್ತಾ ಇದ್ದಾವಲ್ವಾ, ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು, ಆಮೇಲೆ ಒಗ್ಗರಣೆ ಹಾಕೋಣ ನೋಡಿ. ಕುಕ್ಕರೆಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ನೀರು ನೋಡಿ, ಒಂದು ಡ್ರಾಪು ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ 1 ಸ್ಪೂನ್ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇವಾಗ 1 ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ ನೋಡಿ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಯ್ತಲ್ವಾ, ಸೊ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ನೋಡಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡೆ, ಮತ್ತು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಡಿ, ಇಲ್ಲಾಂದರೆ ಸೀದೋಗುತ್ತೆ ಒಗ್ಗರಣೆ ಎಲ್ಲ. ಸೊ ಮೆಣಸಿಕಾಯಿ ಇವಾಗ ನಾನು ಒಂದು 3 ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ನಾನು ಇನ್ನೇನು ಸೇರಿಸ್ಕೊಳ್ಳಲ್ಲ. ಸೊ ನಿಮಗೇನೋ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿಕಾಯಿನೇ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನೋಡಿ ಕರಿಬೇವು ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ನೋಡಿ. ಬೆಳ್ಳುಳ್ಳಿ ಈ ರೀತಿ ಸಿಪ್ಪೆ ಸುಲಿದು ಹಾಕೊಳ್ಳೋದ್ರಿಂದ ತಿನ್ನಬೇಕಾದ್ರೆ ನಿಮ್ಗೇನು ಅಷ್ಟು ಏನು ಸಿಗಲ್ಲ, ಇಲ್ಲಾಂದರೆ ಎಲ್ಲ ಅದು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರಲ್ಲ. ಸೊ ಹಂಗಾಗಿ ಸುಲಿದ್ಕೊಂಡಿದ್ದೀನಿ. ಮತ್ತು ನೋಡಿ ಶುಂಠಿನೂ ಹಾಕ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊಂಡೆ. ಶುಂಠಿ ಎಣ್ಣೆಯಲ್ಲಿ ಎಲ್ಲ ಕರೆದ್ರೆ ಅದು ನಿಮ್ಗೆ ಹಸಿ ಹಸಿ ಥರ ಅನಿಸಲ್ಲ, ಚೆನ್ನಾಗಿರುತ್ತೆ. ಬಾಯಿಗೆ ಸಿಕ್ಕಿದ್ರೂ ಏನು ಅನಿಸಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಸೊ ಈರುಳ್ಳಿನೂ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಉಪ್ಪು ಅಷ್ಟೇ ನಾನು ಫಸ್ಟೇ ಹಾಕ್ಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇದು ಬೇಯೋದಕ್ಕೆ ಎಷ್ಟು ಬೇಕಷ್ಟು. ಸೊ ಈಗ ಟೊಮೆಟೊನೂ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈ ಒಗ್ಗರಣೆ ತುಂಬ ಹೊತ್ತೇನು ನಾವು ಫುಲ್ಲು ಫ್ರೈ ಮಾಡ್ಕೊಬೇಕಾಗಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ. ಅವಾಗೆ ಬೇಯಿಸಿಟ್ಕೊಂಡಿದ್ನಲ್ಲ ಹೆಸರು ಬೇಳೆ, ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನೋಡಿ ಸ್ವಲ್ಪ ನೀರನ್ನ ಇವಾಗ ಸೇರಿಸ್ಕೊಂಡೆ. ಇವಾಗೆ ನಾವು ಉಪ್ಪು ಎಲ್ಲ ಕರೆಕ್ಟಾಗಿದೆ ನೋಡ್ಕೊಂಬಿಟ್ಟು ಸೇರಿಸ್ಕೊಳ್ಳೋದ್ರೆ ಇವಾಗೆ ಸೇರಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ನಾನು ಇದನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಕ್ಲೋಸ್ ಮಾಡಿ 1 ವಿಸಲ್ ಬರ್ಸ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲನೂ ಬೆಂದಿದೆ ಅಂತ ನೋಡಿ. ಈ ರೀತಿ ಬೇಯಿಸ್ಕೊಬೇಕು. ಒಗ್ಗರಣೆ ಹಾಕಿದ್ಮೇಲೆ ಬೇಕಾದರೆ ನೀವು ಇದನ್ನು ಓಪನ್ ಪಾತ್ರೆಯಲ್ಲೂ ಬೇಯಿಸ್ಕೊಬೋದು. ಸೊ ಓಪನ್ ಪಾತ್ರೆ ಇಲ್ಲಾಂದರೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಾನು ಹಂಗೆ ಕುಕ್ಕರಲ್ಲಿ ಹಾಕಿ ಒಂದೇ ಒಂದು ವಿಸಲ್ ಬರ್ಸ್ಕೊಂಡಿದ್ದಷ್ಟೇ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಬೆಂದಿದೆ ಅಂತ. ವೀಕ್ಷಕರೇ, ಇದು ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.